ಅಕ್ಕ, ನಾನು ಕೇಳಿದ ಪ್ರಶ್ನೆಗೆ ನೀನು ಇನ್ನೂ ಉತ್ತರ ಕೊಟ್ಟಿಲ್ಲ. ನೀನು ಆ ಪ್ರಭು ಜೊತೆ ಇನ್ನೂ ಟಚ್ ಅಲ್ಲಿ ಇದೆಯಾ? ಸಾಕು ರುಕು, ನನಗಿದೆಲ್ಲ ಸರಿ ಹೋಗ್ತಿಲ್ಲ, ಸಾಕು. ಅಲ್ಲ ಅಕ್ಕ, ನನ್ನನ್ನು ಪ್ರಶ್ನೆ ಮಾಡ್ತಿದ್ದೆ ರುಕು ನೀನು. ನನ್ನನ್ನ ಅಲ್ಲ, ನೀನೇ ನಂಗಿನ್ನೂ ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ. ಅಲ್ಲ, ಆ ಕೃಷ್ಣನ್ ಜೊತೆ ಗೋವಾಗೆ ಹೋಗಿದ್ಯಲ್ಲ, ನನಗೂ ಹೇಳಿದೆ, ಅಮ್ಮಗೂ ಒಂದು ಮಾತು ಹೇಳಿದೆ. ಎಲ್ಲರ ಹತ್ರನೂ ಸುಳ್ಳು ಹೇಳ್ಕೊಂಡು ನನ್ನನ್ನೇ ಪ್ರಶ್ನೆ ಮಾಡ್ತಿದ್ಯಾ? ಆ ಅರ್ಹತೆ ಇದೆಯಾ ನಿನಗೆ? ಅಕ್ಕ, ನಾನು ಗೋವಾಗೆ ಬಂದಿದ್ದು ನಿನ್ಗೋಸ್ಕರನೇ. ಅದನ್ನ ನಾನು ನಿನಗೆ ಹೇಳಿದ್ದೀನಿ. ನೀನೇ ಬಾಬಾ ಜಗಳ ಆಡೋದು ಕೇಳಿಸ್ಕೊಂಡು ನನಗೆ ಭಯ ಆಗಿತ್ತು ಅಕ್ಕ. ಅದಕ್ಕೆ ಅವನ ಜೊತೆ ಮಾತಾಡ್ಕೊಂಡು ಅಲ್ಲಿವರೆಗೂ ಬಂದ್ಬಿಟ್ಯಾ? ನೀನ್ ಬಂದಿರೋದನ್ನೆಲ್ಲ ನಾನು ಕೇಳ್ತಾ ಇರೋದು. ನಿನ್ ಜೊತೆಗೆ ಆ ಕೃಷ್ಣನೂ ಬಂದಿದ್ನಲ್ಲ, ನಾನು ಅದ್ರ ಬಗ್ಗೆ ಕೇಳ್ತಾ ಇದ್ದೀನಿ. ನಾನು ನಿಂಗೆ ಎಷ್ಟು ಸತಿ ಹೇಳಿದ್ದೀನಿ, ಎಷ್ಟು ಸತಿ ವಾರ್ನ್ ಮಾಡಿದ್ದೀನಿ. ನೋಡು, ನೀನ್ ಅನ್ಕೊಂಡಂಗ ಅಲ್ಲ ಆ ಕೃಷ್ಣ. ಅವನ ಉದ್ದೇಶಗಳು ಚೂರು ಸರಿ ಇಲ್ಲ. ಅವನ್ ಸೇಫ್ ಅಲ್ಲ ಅಂತ ಬಿಡಿಸಿ ನಿಂಗೆ 1000 ಸತಿ ಹೇಳಿದ್ದೀನಿ. ಅಕ್ಕ, ನೀನ್ ಅವನ್ನ ನಂಬಿರ್ಬೋದು ರುಕು, ಆದ್ರೆ ನನಗೆ ಅವನ ಮೇಲೆ ಎಳ್ಳಷ್ಟು ನಂಬಿಕೆ ಇಲ್ಲ. ನಾನ್ ನಂಬೋದು ಇಲ್ಲ, ಅದಕ್ಕೆ ಹೊಸದಾಗಿ ಕಾರಣಗಳನ್ನ ಹೇಳ್ಬೇಕು ಅಂತಾನೂ ಇಲ್ಲ. ಅವನ ರಾಸ ಲೀಲೆಗಳು ನಿನಗೆ ಗೊತ್ತಿಲ್ಲದೆ ಇರ್ಬೋದು. ಆ ಮನೇಲಿ ಇರೋಳು ನಾನು. ಅವನ ಎಲ್ಲಾ ರೂಪಗಳನ್ನು ನಾನ್ ನೋಡಿದ್ದೀನಿ. ನೋಡ್ರಕು, ನಾನು ನಿನ್ನ ಹುಟ್ಟದಾಗಿಂದ ನೋಡಿರೋಳು, ಹುಟ್ಟದಾಗಿಂದ ನಿನ್ನ ಆಡಿಸಿ ಬೆಳೆಸಿರೋಳು. ನಾನು ನಿಮ್ಗೆ ಯಾವತ್ತಾದ್ರೂ ಕೆಟ್ಟದ್ ಬಯಸ್ತೀನ? ಗೊತ್ತು ಅಕ್ಕ, ನೀನು ಯಾವತ್ತೂ ನನಗೆ ಕೆಟ್ಟದ್ದು ಬಯಸಲ್ಲ. ನೀನು ಹೇಳ್ದಾಗೆ ನಾನು ಕೇಳ್ತೀನಿ. ಆದ್ರೆ ಅಕ್ಕ, ಆ ಪ್ರಭು ಜೊತೆ ನೀನು ಇನ್ನೂ ಮಾತಾಡ್ತಾ ಇದೆಯಾ? ನಾನು ಬರ್ತೀನಿ ರುಕು, ಇದ್ರ ಬಗ್ಗೆ ಇನ್ನೊಮ್ಮೆ ಮಾತಾಡೋಣ.